Yes, ಮತ್ತೊಮ್ಮೆ ವೆಲ್ಕಮ್ ಟು ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2021 in association with Galaxy Milk Chocolates, Honor Homes, Sudhanya, Little Master and Lot Mobiles. ಸ್ಟ್ರೆಂತ್ ಪಾರ್ಟ್ನರ್ ಭಾರತಿ ಸಿಮೆಂಟ್, ಸ್ಟೈಲಿಂಗ್ ಪಾರ್ಟ್ನರ್ ಮಿರರ್ಸ್ ಲಕ್ಸುರಿ ಸೆಲಾನ್, ಡಿಜಿಟಲ್ ಪಾರ್ಟ್ನರ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಎಸ್, ಇದು ನಮ್ಮ ಮೊದಲನೇ ಕ್ಯಾಟಗರಿಗೆ ಹೋಗುವಂಥ ಸಮಯ. ಇಟ್ ಈಸ್ ನನ್ ಅದರ್ ದ್ಯಾನ್ ತಮ್ಮ ಕಣ್ಣನ್ನು ಕ್ಯಾಮ್ರಾ ಕಣ್ಣೊಳಗಿಟ್ಟು ಒಂದು ಅದ್ಭುತವಾದ ಚಿತ್ರಣವನ್ನು ಮಾಡಿ ನಿರ್ದೇಶಕನ ಕಲ್ಪನೆಗೆ ಅದ್ಭುತವಾಗಿ ತೆರೆ ಮೇಲೆ ಬರೋ ಹಾಗೆ ಮಾಡುವಂಥ ತಾಂತ್ರಿಕ ಮಾಂತ್ರಿಕನಿಗೆ ನಾವು ಕೊಡುವಂಥ ಅವಾರ್ಡ್. ಹಾಗಾದರೆ ನಮ್ಮ ಮೊದಲನೆಯ ಕ್ಯಾಟಗರಿ ತೆರೆಯ ಹಿಂದಿನ ಮಾಂತ್ರಿಕ, ದಿ ಬೆಸ್ಟ್ ಸಿನಿಮ್ಯಾಟೋಗ್ರಫರ್ 2020. ಈ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಮಿಸ್ಟರ್ ಶೈಲೇಶ್ ಸಿಂಗ್ ಹಾಗೂ ಡಿಸೈನರ್ ನೀತಾ ಲುಲ್ಲಾ. Good evening, ladies and gentlemen. To present this first round of awards, SIMA 2020 for the Best Cinematographer, Kannada. The award goes to Vishal Vittal and Saurabh Bagmare. Congratulations. Please share your words. Thank you, SIMA, for this award. And I think we miss here Mr. Ashok, the director of this film. Thank you, Ashok, for giving us this opportunity and letting us take risks. And thank you, my family and everybody. Thanks. Thank you so much, SIMA, for giving us this opportunity. And I just thank my dad and mom and Ashok for giving us this platform. And thank you so much for guys. ಈ ಕ್ಯಾಟಗರಿ ಅಂತೂ ನಮ್ಮ ಹೆಣ್ಮಕ್ಳಿಗೆ ತುಂಬ ಇಷ್ಟ. ಕವಿಗಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆವಾಗಲೇ ಹೇಳಿರೋ ಥರ ನಮ್ಮನ್ನು ಹೊಗಳುತ್ತಾರೆ, ಕೆಲವೊಂದು ಸತಿ ನಮ್ಮನ್ನು ವರ್ಣಿಸ್ತಾರೆ. ಹಾಗೆ ನಿಮಗೆ ಅಂದರೆ ಹೀರೋಗಳಿಗೂ ಕೂಡ ಇದು ಫೇವ್ರೆಟ್ ಕ್ಯಾಟಗರಿ ಅಲ್ವಾ? ಯಾಕಂದ್ರೆ ನಿಮಗೂ ಕೂಡ ಒಳ್ಳೊಳ್ಳೆ ಬಿಲ್ಡಪ್ ಸಾಂಗ್ಸ್ ಎಲ್ಲ ಬರೀತಾರಲ್ವಾ? ಹೌದು, ನಮ್ಮನ್ನ ವರ್ಣನೆ ಮಾಡದೆ ಹೋದರೂ ಕೂಡ ಪದಗಳನ್ನು ಪೋಣಿಸಿ ನಮ್ಮನ್ನು ಏರಿಸ್ತಾರೆ. ಎಸ್ ಖಂಡಿತ. The next category is the best lyricist for 2020. And to present this award, here we welcome Raj Kandakuri and gorgeous Shubhra Ayyappa. Good evening, everyone. And the SIMA 2020 for Best Lyric Writer, Kannada goes to Dhananjay Ranjan for Soul of Diya. ನನಗೆ ವೋಟ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೈಮಾ, ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಧನಂಜಯ್, ಮೆನಿ ಮೋರ್ ಟು ಕಮ್. ಕಂಗ್ರ್ಯಾಚುಲೇಷನ್ಸ್. ಈಗ ಮುಂದಿನ ಕ್ಯಾಟಗರಿಗೆ ಹೋಗುವಂಥ ಸಮಯ. And the category is the best playback singer female 2020. ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಎರಿಕಾ ಫರ್ನಾಂಡಿಸ್ ಆ್ಯಂಡ್ ಶ್ರೀ ತರಣ್ ಆದರ್ಶ್ ಸರ್. And the winner is, for Best Playback Singer Female Kannada goes to Aditi Sagar for the Bangalore song in French Biryani. ಅದಿತಿ, ಸುಮ್ಮನೆ ಹಾಗೆ ಹೋಗಂಗಿಲ್ಲಮ್ಮ. ಪ್ಲೀಸ್, 2 lines. First of all, thank you for having me here, SIMA. I'd like to thank the director, Mr. Panagabarna, Vasuki Vaibhavarna, PRK Productions, Puneet Rajkumar sir, for the opportunity, and congratulations to the entire team. I'd like to dedicate this to B.V. Karan Tata. It's his birthday today, and he's one of the reasons I started singing. So thank you, and yes, this for Karan Tata. ಸುಮ್ಮನೆ ಹೋಗಂಗಿಲ್ಲ. Yeah.
ಫ್ಲೈಓವರ್ ಅಂಡರ್ ಪಾಸು ಮೆಟ್ರೋ ಸತತ ಕಾಮಗಾರಿ ಸ್ವಚ್ಛ ಭಾರತ ಆದ್ರೆ ಮನುಷ್ಯ ಮಾತ್ರ ಅಬ್ಬೆಪಾರಿ ನೆನ್ನೆ ಬಿಕಾರಿ ಇವತ್ ಸಾವುಕಾರ ಇದೇ ನೋಡಿ ಬೆಂಗಳೂರಿನ ಚಮತ್ಕಾರ ನೀನ್ ಕೆಲ್ಸಕ್ ಬಂದ್ಯೋ ಉಳ್ಸಕ್ ಬಂದ್ಯೋ ಮೆರಿಯಕ್ ಬಂದ್ಯೋ ತೆರಿಯಕ್ ಬಂದ್ಯೋ ಕೂಡಿ ಕಳ್ದು ಗುಡ್ಸಿ ಬಾಕ್ಸಿ ಕಿತ್ತೆಂತ ಬಾಕಕ್ ಬಂದ್ಯೋ ಟೈಮ್ ಎಲ್ಲ ಯಾರಿಗೂ ಇಲ್ಲಿ ಕೇಳಕ್ ನಿನ್ನ ಸಮಾಚಾರ ಒಳ್ಳೆಯವನಾಗಿದ್ರೆ ಮಾತ್ರ ಖಾತಿದ್ದ ಗ್ರಹಚಾರ. Thank you so much. And congratulations once again. ರಾಘು, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಲೆಜೆಂಡರಿ ವಾಯ್ಸ್ ಅಂತ ಹೇಳಿದಾಗ ಯಾರ ವಾಯ್ಸ್ ನೆನಪಾಗುತ್ತೆ? ಆ ಹೆಸರು ಹೇಳೋದಕ್ಕೆ ನನಗೊಂದು ಖುಷಿಯಾಗುತ್ತೆ. ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮೆಲ್ಲರ ಪ್ರೀತಿಯ ಅಣ್ಣ ಅವರು. ಅವರ ಹಾಡುಗಳನ್ನು ಕೇಳಿ ಬೆಳೀದೇ ಇರೋವಂಥ ಕನ್ನಡಿಗ ಇಲ್ಲ, ಅವ್ರ ಹಾಡುಗಳನ್ನು ಕೇಳಿ ಕನ್ನಡವನ್ನು ಇಷ್ಟಪಡದೇ ಇರೋವಂಥ ವ್ಯಕ್ತಿ ಇಲ್ಲ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, SPB ಸರ್ನ ನಾವು ಲೆಜೆಂಡರಿ ಸಿಂಗರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. SPB ಸರ್ಗೆ ಪ್ಲೇಬ್ಯಾಕ್ ಮಾಡಿರುವಂತಹ ಏಕೈಕ ನಟ, ವರನಟ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ದ್ಯಾಟ್ಸ್ ಅ ಫ್ಯಾಂಟಾಸ್ಟಿಕ್ ಫೀಲಿಂಗ್. ಸೊ ಈ ಥರ ಒಂದು ಲೆಜೆಂಡ್ರಿ ವಾಯ್ಸ್ ಆಲ್ರೆಡಿ ನಮ್ಮ ಇಂಡಸ್ಟ್ರಿಲಿದೆ. ಆದರೆ ಇವಾಗ ನಾವು ಕೊಡ್ತಾ ಇರೋವಂಥ ಅವಾರ್ಡ್ ಅಂಥದ್ದೇ ಲೆಜೆಂಡ್ರಿ ವಾಯ್ಸ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರೋಂಥ ಆ ಟ್ಯಾಲೆಂಟ್ಗೆ. ಎಸ್, ಅಂದರೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ 2020. And to present this award, here we welcome Dhananjayan ಹಾಗೆ ಪೂಜಾ ಝವೇರಿ. Good evening, everyone. It's such a pleasure to be here. And the award for Best Playback Singer, Kannada, male goes to Sanjeet Hegde, Marali Manasagide. ಸಂಚಿತ್, ಒಂದೇ ಒಂದು ವಿಚಾರ ಇದೆ, ಹಂಚ್ಕೋಬೋದಾ ನಿಮ್ಮ ಬಗ್ಗೆ ನಾನು? ಹಿ ವಾಸ್ ನೋನ್ ಆಸ್ ಮೈಕ್ ಟೈಸನ್ ಇನ್ ಬ್ಯಾಂಗ್ಳೂರ್, ಬಿಕಾಸ್ ಅವ್ರು ಯಾವ ಥರ ಹಾಡ್ತಾರೆ ಅಂದರೆ ಮೈಕ್ ಹಿಡ್ಕೊಂಡ್ರೆ ಹಿ ಬಿಕಮ್ಸ್ ಆಸ್ ಪವರ್ಫುಲ್ ಆಸ್ ಟೈಸನ್. ಮೈಕ್ ಇಸ್ ಆಲ್ ಯೋರ್ಸ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ. ಥ್ಯಾಂಕ್ ಯು. ಈಗ ಗಾಯಕ ಮತ್ತು ಗಾಯಕಿಯರನ್ನು ಒಟ್ಟುಗೂಡಿಸಿ ಅವ್ರಿಗೆ ಭಾಳ ಅದ್ಭುತವಾದಂಥ ಟ್ಯೂನನ್ನು ಕಂಪೋಸ್ ಮಾಡಿ ಆ ಸಂಗೀತವನ್ನು ಪ್ರೇಕ್ಷಕರು ಮೆಚ್ಚೋ ಹಾಗೆ ಮಾಡುವಂಥ ಆ ಮ್ಯೂಸಿಕ್ ಡೈರೆಕ್ಟರ್ ಸರ್ದಿ. ಅಂದರೆ ಈ ಕ್ಯಾಟಗರಿ ಮ್ಯೂಸಿಕ್ ಮಾಂತ್ರಿಕರಿಗೋಸ್ಕರ ಡೆಡಿಕೇಟ್ ಮಾಡಿರುವಂತಹ ಕ್ಯಾಟಗರಿ, ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ 2020. ಆ್ಯಂಡ್ ಟು ಪ್ರೆಸೆಂಟ್ ದಿಸ್ ಅವಾರ್ಡ್ ಹಿಯರ್ ವಿ ಕಾಲ್ ಅಪಾನ್ ದ ಗಾರ್ಜಿಯಸ್ ಶ್ರುತಿ ಹರಿಹರನ್ ಹಾಗೆ ರಾಜ್ಕುಮಾರ್ ಸೇತುಪತಿ. So, good evening, everybody. The Best Music Director Kannada goes to one of my most favorite music directors, Ajanish Loknath, for the movie Diya. ಕಂಗ್ರ್ಯಾಚುಲೇಷನ್ಸ್ ಅಜನೀಶ್ ಸರ್. ದಿಯಾ ಸಿನಿಮಾಗೆ ಭಾಳ ಅದ್ಭುತವಾದ ಹಾಡುಗಳನ್ನು ನೀವು ಕಂಪೋಸ್ ಮಾಡಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ದ ಮೋಸ್ಟ್ ಸಾಟ್ ಆಫ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಜನೀಶ್, ಹೇಗೆ ಅನ್ನಿಸ್ತಾ ಇದೆ? ಅ ಫ್ಯೂ ವರ್ಡ್ಸ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ, ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ದಿಯಾ ಫಿಲ್ಮ್ ಸಿಕ್ಕಿರೋದು. ದಿಯಾ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅವಾರ್ಡ್ ಶೋ ಅಂತ ಹೇಳಿದ್ಮೇಲೆ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರಲೇಬೇಕಲ್ವಾ? ಅಂದರೆ ಡಾನ್ಸ್ ನೋಡಿದ್ವಿ, ಖುಷಿ ಪಟ್ವಿ, ಕಣ್ ತಂಪು ಮಾಡ್ಕೊಂಡ್ವಿ. ಹೌದು. ಅವಾರ್ಡ್ಸ್ ರಿಸೀವ್ ಮಾಡೋಕ್ಕೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಬಂದರು, ಸ್ಟಾರ್ಸ್ಗಳು ಬಂದರು, ಟೆಕ್ನಿಷಿಯನ್ಸ್ಗಳು ಬಂದರು. ಅವರಿಗೆಲ್ಲ ನಾವು ಅಪ್ರಿಷಿಯೇಟ್ ಮಾಡಿದ್ವಿ, ಶಿಲ್ಲೆ ಹೊಡೆದ್ವಿ, ಚಪ್ಪಾಳೆ ಹೊಡೆದ್ವಿ. ಈಗ ಎಲ್ಲರೂ ಮುಖದಲ್ಲಿ ಒಂದು ನಗು ತರ್ಸೋಣ ಅಂತ. ಫೈಟ್ ಮಾಡೋದಾ? ಫೈಟ್ ಅಲ್ಲ, ನಗು ಅಂದರೆ ಯಾರು ನೆನಪಾಗ್ತಾರೆ ಹೇಳಿ? ನಮ್ಮ ಕರೆಂಟ್ ಸೆನ್ಸೇಷನ್, ನಮ್ಮ ಕಾಮಿಡಿ ಸೆನ್ಸೇಷನ್ ಯಾರಿದ್ದಾರೆ? ಅಯ್ಯೋ, ನಮ್ಮ ನಯನ. ಏನು ನನ್ಗೆ ಸಾಂಗ್ ಹಾಕಿದ್ರೆ ನೀನ್ ಕುಣಿತಿದ್ಯಾ? ಅದು ಬಿಲ್ಡಪ್ಗೆ. ಅಯ್ಯೋ, ಬಿಲ್ಡಪ್ ಅಂದ್ರೆ ತಕ್ಕ ಬಡಿತೀನಿ ನೋಡು. ಏಯ್, ನಾನು ನೋಡಿ ನೀನ್ ಯಾವನು? ನಾನ್ ಯಾರ? ನಾನು ಸಿವಿಲ್ ಅಲ್ಲಿ ಬಂದಿರೋ ಕಾನ್ಸ್ಟೇಬಲ್.
ಅಲ್ಲ ಕಣೋ, ಯಾಕೆ ಬಂದಿದ್ದೀನಿ ಹೇಳು? ಯಾಕೆ? 2 ವರ್ಷದಿಂದ ನೀನು ತಪ್ಪಿಸ್ಕೊಂಡಿದ್ದೆ. ನಿನ್ನನ್ನು ಹಿಡಿಬೇಕಂತ ದೂರದಿಂದ ಸಿವಿಲ್ ಅಲ್ಲಿ ಬಂದಿದ್ದೀನಿ. ತಪ್ಪಿಸೋದು ಬೇರೆ. ಅಯ್ಯೋ, ನಿನ್ಗೆ ಹೊಡೆದು ನಂಗೆ ತುಂಬಾ ಸುಸ್ತಾಯ್ತು. ಅಯ್ಯೋ, ಹೊಡೆದಿದ್ದು ನನ್ನಲ್ವಾ? ಹೊಡೆದಿದ್ದು ನಾನಲ್ವಾ? ನೋಡು, ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ. 1-2 ನಿಮಿಷ ನಿದ್ದೆ ಮಾಡ್ತೀನಿ. ಯಾರು ಫೋನ್ ಬಂದ್ರು ತೆಗಿಬೇಡ, ಗೊತ್ತಾಯ್ತಲ್ವಾ? ಹಲೋ, ಏ ಯಾವನ ನೀನು? ನಾನು ಕಳ್ಳ. ಆ ಪಿ ಸಿ ಏನ್ ಮಾಡ್ತಾವನೆ? ಓಯ್, ಪಿ ಸಿ ನಾನು ಮಲಗಿದೀವಿ. ಪಿ ಸಿ ಚೇರ್ ಮೇಲೆ ಮಲಗಿದಾನೆ, ನಾನು ಇಲ್ಲಿ ಮಲಗಿದ್ದೀನಿ ಅಂದೆ. ಕಿತ್ತೋಗಿರೋ ನನ್ನ ಮಗನೇ, ಆ ಪಿ ಸಿ ಕೈಲಿ ಫೋನ್ ಕೊಡ. ಕಿತ್ತೋದ್ ನನ್ನ ಮಗನೇ, ಪಿ ಸಿ ಕೈಲಿ ಫೋನ್ ಕೊಡು ಅಂದ್ರೆ ನಿಮ್ಗೆ ಏನಾರು ಬೇಜಾರ? ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಮ್ದು ರಾಜರ ವಂಶ, ಏನ್ ಕಿತ್ಕೊಳಕ್ಕಾಗಲ್ಲ. ಎತ್ತು ಬಿಡ್ತೀನಿ. ಹಲೋ, ಹಾ, ಏಯ್, ನಮ್ದು ರಾಜರ ವಂಶ, ಬಂದ್ರೆ ಎತ್ತು ಬಿಡ್ತೀವಿ. ಎತ್ತಿ ಏನು ಕಿತ್ಕೊಳಕ್ ಆಗಲ್ವಂತೆ. ಪಿ ಸಿ ಹೇಳ್ತವನೆ. ಅಯ್ಯೋ ಕಿತ್ತೋಗಿರೋ ನನ್ನ ಮಗನೇ ಎಸ್ ಐ ಫೋನ್ ಮಾಡಿದಾಳೆ ಅಂತ ಹೇಳು. ಅಯ್ಯೋ, ಕಿತ್ತೋಗಿರೋ ನನ್ನ ಮಗನೇ ಎಸ್ ಐ ಫೋನ್ ಮಾಡೋಳು. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ನೈಟ್ ಮೇಡಮ್, ಶುಭರಾತ್ರಿ ಮೇಡಮ್, ಮಲಗಿ ಮೇಡಮ್. ಏ ಸ್ಟೇಷನ್ ಬಂದಿರೋ ಕೈದಿಗಳನ್ನ ಚೆಚ್ಚಿ ಅವ್ರ ಚಡ್ಡಿ ಒದ್ದೆ ಮಾಡೋದು, ಅವ್ರ ಜೊತೆ ನಿದ್ದೆ ಮಾಡ್ತಿದ್ಯೇನೋ? ಡ್ಯೂಟಿ ಮಾಡ್ತಿದ್ದೆ ಮೇಡಮ್. ಡ್ಯೂಟಿನ ಇನ್ನ 10 ನಿಮಿಷದಲ್ಲಿ ಅವ್ನು ಏನು ಕಳ್ತನ ಮಾಡಿದಾನೆ, ಏನ್ ತಪ್ಪು ಮಾಡಿದಾನೆ ಅಂತ ಬಾಯಿ ಬಿಡಿಸ್ತಿಲ್ಲ ಅಂದ್ರೆ ಸಿಗದ್ ಹಾಕ್ಬಿಡ್ತೀನಿ ಮಗನೇ. ಯಾರೋ ಇವನು? ಅಪರಾಧಿ ಮೇಡಮ್. ಹೇ, ಅವನ ಅಪರಾಧಿ ಅಂತ ಎಲ್ಲಾರ್ಗೂ ಗೊತ್ತು, ಆದ್ರೆ ನಾನ್ ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಹೇ 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 ಯಾವರು? ಮೂಲೆ ಮನೆ ಮಕ್ಕಳು ಮುಚ್ಕೊಂಡು ನಿಂತ್ಕೋಬೇಕು. ಏನ್ ಮೇಡಮ್? ಯಾಕೋ ಪೊಲೀಸ್ ಕೆಲ್ಸನೇ ಬೇಡ ಅನಿಸ್ತಾ ಇದೆ ಕಣ. ಹಂಗಾದ್ರೆ ಗಾರೆ ಕೆಲ್ಸಕ್ಕೆ ಹೋಗಿ ಮೇಡಮ್. ಹೆಂಗಸರಿಗೆ 250 ರೂಪಾಯಿ ಸಂಬಳ ಇದೆ, 50 ರೂಪಾಯಿ ಜಾಸ್ತಿ ಕೊಡ್ತೀನಿ ನನ್ನ ಫ್ರೆಂಡು. ನಿನ್ ಪಿಂಡ ನೋಯ್ತಿನ. ಹಂಗಂದ್ರೆ ಏನಾದ್ರೂ ಚೆನ್ನಾಗಿ ದುಡ್ಡು ಬರುವಂತ ಕೆಲಸ ಮಾಡ್ಬೇಕು ಕಣ. ದುಡ್ಡು ಬರೋದು ಮೇಡಮ್? ಹಾ, ನನ್ಗೊಬ್ಬ ಫ್ರೆಂಡ್ ಇದ್ದಾನೆ, ಹಾ, ಫಿಲ್ಮೇಶ ಅಂತ. ಫಿಲ್ಮೇಶನ? ಬೇಜಾನ್ ಸಿನಿಮಾ ಮಾಡಿ ಕೋಟಿಗಟ್ಲೆ ದುಡ್ಡು ಮಾಡಿದ್ದಾನೆ. ವಾ, ಅವ್ನು ಬಂದು ನಾವಿಲ್ಲಿ ರೋಲ್ ಕಾಲ್ ಮಾಡಿದ್ರೆ ಅವ್ನ ಐಡಿ ಎಲ್ಲ ತಿಳ್ಕೊಂಡು ನಾವು ಡಬಲ್ ದುಡ್ಡು ಮಾಡ್ಬೋದು. ಡಬಲ್ ದುಡ್ಡು ಮಾಡ್ಬೋದಾ? ಅವ್ರ ನಂಬರ್ ಇದೆಯಾ? ಕಾಲ್ ಮಾಡು. ಮೇಡಮ್, ನನ್ಗೂ ಅರ್ಧ ದುಡ್ಡು. ಏಯ್ ಸುಮ್ಮನಿರ, ಫೋನ್ ಮಾಡ್ಲಾ ಮೇಡಮ್? ಮಾಡಬೇಡ. ಹಲೋ, ಏನು? ಅಯ್ಯೋ, ಯಪ್ಪ ದೇವ್ರೇ, ಅಯ್ಯೋ ಏನಾಯ್ತು? ಕರೆನ್ಸಿ ಇಲ್ಲ ಅಂತ. ನಂಬರ್ ಹೇಳ. 99 ಟೊಕ್ಕ. ಹಲೋ 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 ಹಲೋ, ಫಿಲ್ಮೇಶನ? ನಿಮ್ಗೆ ಹೆಂಗ ಅನಿಸ್ತದೆ ಮೇಡಮ್? ಅವನೇ ಅನಿಸ್ತಾ ಇದೆ. ಹಂಗಾರೆ ನಾನೇ ಮೇಡಮ್. ಕಿತ್ತೋಗಿರೋ ನನ್ನ ಮಗನೇ, ಇನ್ನ 5 ನಿಮಿಷದಲ್ಲಿ ನೀನೇನಾದ್ರೂ ಸ್ಟೇಷನ್ ಅಲ್ಲಿ ಇಲ್ಲ ಅಂದ್ರೆ ಯಾಕಡ ಆ ಕಡೆ ಬರ್ತೀನಿ ಮೇಡಮ್. You can see the riding on the pavement. Young kids, they're growing up in basements. Online, a whole new generation. I'ma make mine, so you better go take it. Always, they need a new replacement. Decentralized, can't contain. ಏನ ಮಾಡ್ದೆ? ಡಾನ್ಸು ಇಲ್ಲಿ ಇನ್ನೊಂದ್ಸರಿ ಮಾಡು. ಯಾಕೋ? ಸಾಂಗ್ ಹಾಕಿ ಮೇಡಮ್. ಸಾಂಗ್ ಹಾಕಪ್ಪ ರವಿ. You can see the riding on the pavement. Young kids, they're growing up in basements. Online, a whole new generation. I'ma make mine, so you better go take it. Always, they need a new replacement. Decentralized, can't contain it. We're changing. ಅವನ್ಗೊಂದ್ ಚೇರ್ ಹಾಕೋ. ಬೇಡ ಬಿಡಿ ಮೇಡಮ್. ಬೇಡ ಅಂತ ಬಿಡು. ಯಾಕೆ ಮೇಡಮ್? ಹಾಕ್ಬೇಕಂತ ಹಾಕೋ. ತಗೋ, ಕುತ್ಕೊಳ್ಳೋ. ಹೇಳು. ಯಾಕೋ ಎದ್ದೆ? ಹೇಳು ಅಂದ್ರೆ ಮೇಡಮ್. ಕುತ್ಕೊಂಡು ಹೇಳು ಅಂದೆ. ಯಾಕೋ ಎದ್ದೆ? ಕುತ್ಕೊಂಡು ಹೇಳು ಅಂದ್ರೆ ಮೇಡಮ್. ಅಯ್ಯೋ ಕರ್ಮ. ಮತ್ತೆ ಬೇಜಾನ್ ದುಡ್ಡು ಮಾಡಿದ್ಯಂತೆ. ಎಲ್ಲಿಟ್ಟಿದ್ಯಾ ದುಡ್ಡನ್ನ? ಶಾರ್ಟ್ ಪೀರಿಯಡ್ ಅಲ್ಲಿ ಸೌಕರ್ ಆಗ್ಬಿಟ್ಟಿದ್ಯಂತೆ. ಹೆಂಗ್ ಮಾಡ್ದೆ? ಯಾಕೋ? ಗಂಟ್ಲು ಒಡೆಕತ್ತದೆ ಮೇಡಮ್. ನೀರು ಕೊಡಿ ಮೇಡಮ್. ಅವನಿಗೊಂಚೂರು ನೀರು ಕೊಡಿ. ಯಾಕೋ? ತುಂಬಾ ಬಿಸಿ ಅದೇ ಮೇಡಮ್. ಇದ್ರಲ್ಲಿ ಕೊಟ್ರೆ ತುಂಬಾ ಬಿಸಿ ಬಿಸಿಯಾಗಿರುತ್ತೆ. ಹೇಳ್ತೀನಿ ಮೇಡಮ್. ವೆರಿ ಗುಡ್. ಅವತ್ತಿನ ದಿನ ಬೆಳಗ್ಗೆ 5 ಗಂಟೆ ಮೇಡಮ್. ಹಾ, ಕೋಳಿ ಕಾಕ ಅಂತ ಕೂಗ್ತು ಮೇಡಮ್. ಕಣ್ಣ ವಸಕ ನೋಡ್ತೀನಿ, ನನ್ನ ಹೆಂಡತಿ
ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ ತರ ಕಾಣಿಸಕ್ ಕುಂತವಳೆ. ಅಯ್ಯೋ ಹೌದಾ, ಚೆನ್ನಾಗಿರುತ್ತೆ. ಅವಳು ನನ್ನ ಹೆಂಡತಿ. ಏಯ್ ಚೊಲ್ ನನ್ ಮಗನೆ ಸುಮ್ನಿರ, ನೀನ್ ಹೇಳ. ಅವತ್ತಿನ ದಿನ ಬೆಳಿಗ್ಗೆ 5 ಗಂಟೆ ಮೇಡಮ್, ಕೋಳಿ ಏನೋ ಹೇಳಿದ್ದೆ ಹೇಳ್ತಾನೆ ಕಿಸ್ಪೈ ದಾಸ ನಂಗೆ ಫಸ್ಟ್ ಇಂದ ಹೇಳ್ತಾ ಇದ್ಯಾ, ಅಲ್ಲೇ ಕಂಟಿನ್ಯೂ ಮಾಡಿ ಹೇಳು. ನಂಗೊಂದು ದೊಡ್ಡ ಕಾಯಿಲೆ ಇದೆ ಮೇಡಮ್. ಕಾಯಿಲೆನಾ? ವೈಟ್ ಫಂಗಸ್, ಬ್ಲಾಕ್ ಫಂಗಸ್, ಯೆಲ್ಲೋ ಫಂಗಸ್? ಎಲ್ಲ ಫಂಗಸ್ ಅಂತ ಅಲ್ಲೇ ಅಲ್ಲ ಮೇಡಮ್. ಮತ್ತೆ ನಾನು ಮಾತಾಡ್ಬೇಕಾದ್ರೆ ಯಾವನಾರ ಮಧ್ಯೆ ಮಾತಾಡಿದ್ರೆ ಮತ್ತೆ ಫಸ್ಟ್ ಇಂದ ಹೇಳ್ತೀನಿ ಮೇಡಮ್. ಪಿಸಿ ನೋಡು, ನನ್ನ ಗಂಡ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಮನೆಗೆ ಲೇಟಾಗಿ ಹೋದ್ರೆ ಯದ್ವಾ ತದ್ವಾ ಅಂತ ಹೊಡಿತಾನೆ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರ ಸ್ಟೋರಿನ ಮುಗಿಸೋವರೆಗೂ ಯಾರು ಮಧ್ಯದಲ್ಲಿ ಮಾತಾಡ್ಬೇಡ್ರಪ್ಪ. ಇಲ್ಲ ಮೇಡಮ್. ಇನ್ ಸ್ಟಾರ್ಟ್ ಮಾಡೋ. ಬೆಳಗ್ಗೆ 5 ಗಂಟೆ ಮೇಡಮ್, ಕೋಳಿ ಅಂತ ಕೂಗ್ತು ಮೇಡಮ್. ಕಣ್ಣ ವಸಿಕ ನೋಡ್ತೀನಿ ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ ತರ ಒಳ್ಳೆ ಕುಂತವಳೆ. ಹತ್ರ ಹೋಗಿ ಅಂತ ಹೋದೆ ಮೇಡಮ್. ಎತ್ತು ಚಂಗ್ಳು ಮುದೇವೆ ನಿನ್ ಬಾಯಿ ಮಣ್ಣಾಕ ಹೋಗಿ 1 2 3 4 ಮುಸ್ಕೊಂಬ ಅಂತ ಅಂದ್ಲಿ ಮೇಡಮ್. ಹೋಗಿ 1 2 3 4 ಮುಸ್ಕೊಂಬತ್ತೀನಿ, ಬಟ್ಟೆನೇ ಹಾಕಿರ್ಲಿಲ್ಲ. ಮತ್ತೆ ವಾಪಸ್ ಹೋಗಿ ಬಟ್ಟೆ ಹಾಕ ಬಂದೆ ಮೇಡಮ್. ತಿಂಡಿಗೆ ಟೇಬಲ್ ಮೇಲೆ ರವೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿಟ್ಬಿಟ್ಟವಳೆ. ರವೆ ಹಾಕಿ ಚಿತ್ರಾನ್ನ ಮಾಡಲ್ಲ, ಉಪ್ಪಿಟ್ಟು ಮಾಡ್ತಾರೆ. ನಮ್ಮನೇಲಿ ರವೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದು. ರವೆ ಹಾಕ್ಬಿಟ್ಟು ಉಪ್ಪಿಟ್ಟೆ ಮಾಡೋದು. ನಮ್ಮನೇಲಿ ರವೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದು, ಉಪ್ಪಿಟ್ಟು ಮಾಡೋದು. ಏನೋ ಅಂತಿತ್ತು ನಿನಗೆ, ಯಾಕ ನೀನ್ ಹೇಳ. ಬೆಳಗ್ಗೆ 5 ಗಂಟೆ ಮೇಡಮ್. ಅವ್ನು ರವೆ ಹಾಕಿ ಚಿತ್ರಾನ್ನನಾದ್ರೂ ಮಾಡ್ತಾನೆ, ಉಪ್ಪಿಟ್ಟಾದ್ರೂ ಮಾಡ್ತಾನೆ, ಬಿಸಿ ಬೇಳೆ ಮಾತಾದ್ರೂ ಮಾಡ್ತಾನೆ. ಇಷ್ಟಪಡಿ ಯಾಕೆ ಅವ್ರು ಸಾಯಿಸ್ತಾ ಇದೀರಾ? ನನ್ನ ಮನೆಗೆ ಬೇಗ ಹೋಗ್ಬೇಕು ಕಣ್ರೋ. ನನ್ ಗಂಡ ಕೆಟ್ಟವನು, ದಯವಿಟ್ಟು ಅರ್ಥ ಮಾಡ್ಕೊಳ್ರೋ. ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಸುಮ್ಮನೆ ಇರ್ಬೇಕು. ಹೇಳೋಣ. ಬೆಳಗ್ಗೆ 5 ಗಂಟೆ ಮೇಡಮ್, ಅಂತ ಕೂಗ್ತು ಮೇಡಮ್. ಕಣ್ಣ ವಸಿಕ ನೋಡ್ತೀನಿ ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ ತರ ಒಳ್ಳೆ ಕುಂತವಳೆ. ಅವಳ ಹತ್ರ ಬಿಟ್ಟು ಅಂತ ಹೋದೆ ಮೇಡಮ್. ಏಯ್, ನಾನ್ ಸೀನಿದ್ದು ಅವನಿಗೆ ಕೇಳಿಸ್ತಾ ಅಂತ. ಕೇಳಿಸಿಲ್ಲ ಕೇಳಿಸಿಲ್ಲ. ಎತ್ತು ನಿನ್ ಬಾಯಿ ಮಣ್ಣಾಕ ಹೋಗಿ 1 2 3 4 ಕೇಳಿಸಿಲ್ಲ. ಅವನಿಗೆ ಕೇಳಿಸಿರ್ಲಿಲ್ಲ ತಾನೆ? ಅವತ್ತು ಬೆಳಗ್ಗೆ 5 ಗಂಟೆ ಮೇಡಮ್. ಆಯ್ತಪ್ಪ, ಗೊತ್ತಾಯ್ತಪ್ಪ. ತಂದೆ ನಮ್ಮಪ್ಪ ಅಪ್ಪ ಈಶ್ವರ ಗೊತ್ತಾಯ್ತಪ್ಪಲೇ. ಅವ್ನು ಹೆಂಗೋ ಮಾಡ್ತಾ ಇದ್ದ ತಾನೆ, ಅವ್ನು ಹೆಂಗೋ ಮಾಡ್ತಾ ಇದ್ದ ತಾನೆ. ನೀನ್ ಯಾಕೋ ಡಿಸ್ಟರ್ಬ್ ಮಾಡ್ದೆ ಅಪ್ಪ? ನೀನ್ ಹೇಳಪ್ಪ. ಬೆಳಗ್ಗೆ 5 ಗಂಟೆ ಮೇಡಮ್, ಅಂತ ಕೂಗ್ತು ಮೇಡಮ್. ಕಣ್ಣ ವಸಿಕ ನೋಡ್ತೀನಿ ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ ತರ ಒಳ್ಳೆ ಕುಂತವಳೆ. ಹತ್ರ ಬಿಟ್ಟು ಅಂತ ಹೋದೆ ಮೇಡಮ್. ಎತ್ತು ಚಂಗು ಮದುವೆ ನಿನ್ ಬಾಯಿ ಮಣ್ಣಾಕ ಹೋಗಿ 1 2 3 4 ಮುಸ್ಕೊಂಬ ಅಂತ ಅಂದ್ಲಿ ಮೇಡಮ್. 1 2 3 4 ಮುಸ್ಕೊಂಬತ್ತೀನಿ, ಬಟ್ಟೆನೇ ಹಾಕಿರ್ಲಿಲ್ಲ. ವಾಪಸ್ ಹೋಗಿ ಬಟ್ಟೆ ಹಾಕ ಬರ್ತೀನಿ. ಟೇಬಲ್ ಮೇಲೆ ರವೆ ಹಾಕ್ಬಿಟ್ಟು ಚಿತ್ರಾನ್ನ ಇಟ್ಬಿಟ್ಟವಳೆ ಮೇಡಮ್. ಚಿತ್ರಾನ್ನ ತಿಂತ ಟಿವಿ ನೋಡ್ತೀನಿ. ಟಿವಿಯಲ್ಲಿ ಅಣ್ಣವ್ರ ಸಾಂಗು, ಆ ಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಎಂದು ಗೆಳತಿಯೇ ಆ ಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ. ಓ ಗೆಳತಿಯೇ ಓ ಗೆಳತಿಯೇ ಓ ಗೆಳತಿಯೇ ಗೆಳತಿಯೇ. ರಾಜ್ಕುಮಾರ್ ಸಾಂಗೆ ಬರಲ್ಲ ಮೇಡಮ್ ಅವ್ಗೆ. ಅವತ್ತಿನ ದಿನ ಬೆಳಗ್ಗೆ 5 ಗಂಟೆ ಮೇಡಮ್. ಅಪ್ಪ, ಏನೋ ಡಬ್ಬ ನನ್ ಮಗನೆ. ರಾಜ್ಕುಮಾರ್ ಸರ್ ಹಾಡ್ ಬಂದಾಗ ನೀನ್ ಒಬ್ನೇ ಹುಟ್ಟಿದ್ದ? ನಾವೆಲ್ಲ ಏನ್ ಸತ್ತೋಗಿದ್ವಾ? ನಮ್ ಗೊತ್ತಿರಲಿಲ್ಲ. ಯಾವಾಗ ಬಂದ್ಬಂದೆ ಮಾತಾಡೋ ಡಿಸ್ಟರ್ಬ್ ಮಾಡ್ತ್ಯಾ? ಯಾವಾಗ ಕೇಳಿ ತಡ್ಕೊಳಕ್ ಆಯ್ತಾ ಇಲ್ಲ? ಪ್ಲೀಸ್ ನನ್ನ ಮನೆಗೆ ಬೇಗ ಹೋಗ್ಬೇಕು. ಯಾಕೆ ಹಿಂಗ್ ಸಾಯ್ತೀರ? ಹೇಳು. ಬೆಳಗ್ಗೆ 5 ಗಂಟೆ ಮೇಡಮ್. ಬೆಳಗ್ಗೆ 5 ಗಂಟೆಗೆ ಹೋದೆ. ನೀನ್ ಎಂಟ್ರು ಬಂದ್ಲು ಅನ್ನಿಸ್ತು. ಮುಂದಕ್ಕೆ ಹೇಳು. ಬೆಳಗ್ಗೆ 5 ಗಂಟೆ. ಮುಂದಕ್ಕೆ ಬೆಳಗ್ಗೆ 5 ಗಂಟೆ ಮೇಡಮ್. ಬೆಳಗ್ಗೆ 5 ಗಂಟೆಗೆ ಅವ್ರಮ್ಮ ಬಂದಿದ್ರು, ಅವ್ರ ಹೆಂಡತಿ ಬಂದಿದ್ರು, ಚಿತ್ರಾನ್ನದಲ್ಲಿ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟಲ್ಲಿ ಚಿತ್ರಾನ್ನ ಮಾಡಿದ್ರು. ಮುಗ್ದಾಯ್ತು ಕತೆ. ಏನೋ ಮಾಡ್ತಾವ್ರಿ ಇವನು. ಯಪ್ಪ, SI ಹೋದ್ರು, ಅದು ದುಡ್ಡು ಮಾಡೋದು ಹೇಗಂತ ನನ್ಗೆ ಹೇಳ್ತೀಯ? ನಂಗೆ ಹೇಳ್ತೀಯ? ಹೇಳು. ಅವತ್ತಿನ ದಿನ ಬೆಳಗ್ಗೆ 5 ಗಂಟೆ ಸರ್. ಅಪ್ಪ, ಅವಾಗ 5 ಗಂಟೆ ದುಡ್ಡು ಮಾಡೋದು ಹೆಂಗಂತ ಹೇಳು. ಬೆಳಗ್ಗೆ 5 ಗಂಟೆ ಸರ್. ಅಪ್ಪಲೋ, ಬೆಳಿಗ್ಗೆ 5 ಗಂಟೆ ಹೇಳ್ತಿದ್ದೆ, ಬೇರೆ ಹೇಳು. ಬೆಳಗ್ಗೆ 5 ಗಂಟೆ ಸರ್. ಅಯ್ಯೋ, ನನ್ಗೇನು ಅರ್ಥ ಆಗ್ತಿಲ್ಲ. ಏನು? ಬೆಳಗ್ಗೆ 5 ಗಂಟೆ. ಏನು? ಬೆಳಗ್ಗೆ 5 ಅಯ್ಯೋ ದೇವ್ರೆ. ಬೆಳಗ್ಗೆ 5 ಗಂಟೆನಾ? ಬೈಲಿ ಬೈಲಿ. ಅವ್ರಿಬ್ರು ಹೊಂಟೋದ್ರು. ನಾನು ಕಳ್ಳ, ನಿನ್ನ ಅಡಿಗೆ ದೊಡ್ಡ ಕಳ್ಳ.
ಕರೆಕ್ಟಾಗಿ ಹೇಳು, ದುಡ್ಡು ಎಲ್ಲಿಟ್ಟಿದ್ಯಾ? ಇಲ್ಲಿ ಈ ಕಿವಿಲಿ ಹೇಳ್ತೀಯಾ? ಹೇಳು ಹೇಳು. ಬೆಳಗ್ಗೆ 5 ಗಂಟೆ. ಬೆಳಗ್ಗೆ 5 ಗಂಟೆ ಸರ್. ಬೆಳಗ್ಗೆ 5 ಗಂಟೆ ಬೆಳಗ್ಗೆ ಇಲ್ಲಿ ನೋಡಿದ್ರ ಸರ್, 12 ವರ್ಷ ಸಿನಿಮಾ ರಂಗದಲ್ಲಿ ಕಷ್ಟಪಟ್ಟು ಮಣ್ಣು ಹೊತ್ತು ಅಲಿದು ಓಡಾಡಿ ಈ ಮಟ್ಟಿಗೆ ಹೆಸರು ತಗೊಂಡಿದ್ದೀನಿ. ಸಿನಿಮಾ ಒಂಥರ ಮ್ಯಾಜಿಕ್ ಇದ್ದಂಗೆ ಸರ್. ಯಾವಾಗ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ಎಲ್ಲಿ ಗಂಟ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದ್ರೂ ಬೆಳಗ್ಗೆ 5 ಗಂಟೆಗೆ ಥ್ಯಾಂಕ್ ಯು ಸೋ ಮಚ್ ನಯನ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಅಸ್ ಸೋ ಎಂಟರ್ಟೈನ್ಡ್. ಈಗ ಮುಂದಿನ ಕ್ಯಾಟಗರಿಗೆ ಹೋಗುವಂಥ ಸಮಯ. ಬಹಳ ಮುಖ್ಯವಾದಂಥ ಕ್ಯಾಟಗರಿ. ನಾವು ಆವಾಗಲೇ ಹೇಳಿದ ಹಾಗೆ ಒಬ್ಬ ಹೊಸ ನಿರ್ಮಾಪಕ ಹೊಸ ಜೋಶ್ ಜೊತೆಗೆ ಹೊಸ ನಂಬಿಕೆ ಜೊತೆಗೆ ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಅಂಥ ನಿರ್ಮಾಪಕರನ್ನ ಕೈ ಹಿಡಿಯೋರು ಯಾರು? ನೀವು, ಅಂದರೆ ಪ್ರೇಕ್ಷಕರು. ನೀವು ಕೈ ಹಿಡಿದಾಗ ಆ ಸಿನಿಮಾ ಉತ್ತಮ ಸಿನಿಮಾ ಆಗುತ್ತೆ. ಆ ಸಿನಿಮಾನ ನಿರ್ಮಾಣ ಮಾಡಿದಂಥ ನಿರ್ಮಾಪಕರಿಗೆ ಒಂದು ಉತ್ತಮ ಭರವಸೆ ಸಿಗುತ್ತೆ. ಇವಾಗ ನಾವು ಅವಾರ್ಡ್ ಕೊಡ್ತಿರುವಂಥ ಕ್ಯಾಟಗರಿ ದ ಬೆಸ್ಟ್ ಡೆಬ್ಯೂಟೆಂಟ್ ಪ್ರೊಡ್ಯೂಸರ್ 2020. And to present this award, please call upon Mr. Jayesh Ranjan, Principal Secretary of the IT Government Telangana, and the very beautiful Pragna. SIMA 2020 for Best Debutant Producer, Kannada, goes to Anjanadri Cine Creations, Shivaji Suratkal, The Case of Ranagiri Rahasya. ನಮಸ್ತೆ ಎಲ್ರಿಗೂ. ತುಂಬ ಖುಷಿ ವಿಚಾರ ಏನಂದರೆ ನಮ್ಮ ಒಂದು ಫಸ್ಟ್ ಅವಾರ್ಡ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಸೊ ಥ್ಯಾಂಕ್ ಯು ಸೈಮಾ. I would like to thank all my team, and this award goes to, I dedicate this award to Ramesh Arvind sir, the director, and entire team of Shivaji Suratkal. ನಾನು ನಮ್ಮ ಕನ್ನಡ ಜನತೆ, ನಮ್ಮ ಮೀಡಿಯಾ ಹಾಗೂ ನಿಮ್ಮೆಲ್ಲರ ಸಪೋರ್ಟಿಂದ ಶಿವಾಜಿ ಸುರತ್ಕಲ್ಗೆ ತುಂಬ ಸಪೋರ್ಟ್ ಮಾಡಿದ್ರಿ. ಇದೇ ರೀತಿ ಶಿವಾಜಿ ಸುರತ್ಕಲ್ ಪಾರ್ಟ್ 2ಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ರಾಘು, ಈಗ ನೆಕ್ಸ್ಟ್ ಕ್ಯಾಟಗರಿಗೆ ಹೋಗುವಂಥ ಸಮಯ. ಸ್ಯಾಂಡಲ್ವುಡ್ನ ಕನಸುಗಾರ ಅಂದರೆ ಯಾರ ಹೆಸರು ನೆನಪಾಗುತ್ತೆ? ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವರು ಮೊದಲೇ ಬಾರಿಗೆ ಡೈರೆಕ್ಷನ್ ಮಾಡಿದಾಗ ಎಷ್ಟೋ ಹೊಸಬರಿಗೆ ಒಂದು ಕನಸುಗಳನ್ನು ಸೃಷ್ಟಿ ಮಾಡಿಕೊಟ್ರು. ಅದೇ ಒಂದು ಕ್ಯಾನ್ವಸಲ್ಲಿ ಈಗ ಬಹಳಷ್ಟು ಹೊಸ ನಿರ್ದೇಶಕರಾಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಅಥವಾ ಟೋಕನ್ ಆಫ್ ಅಪ್ರಿಸಿಯೇಷನ್ ಥರ ನಾವು ಕೂಡ ಒಂದು ಕ್ಯಾನ್ವಸ್ ಮಾಡಿಕೊಡ್ತಾ ಇದ್ದೀವಿ ಅಂತ ಅನ್ಸಲ್ಲ? ಡೆಫಿನೆಟ್ಲಿ ಸೈಮಾ ವೇದಿಕೆ ಹೊಸಬರಿಗೆ ಮತ್ತು ಹೊಸಬರ ಕನಸುಗಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವಂಥ ವೇದಿಕೆಯಾಗಿದೆ. ಅಂದರೆ ನಾವು ಮಾತಾಡ್ತಾ ಇರೋದು ದ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ 2020. And to present this award, we have the very beautiful Harshika Punacha and Balu Chaudhary, Chairman of Lot Mobiles. SIMA 2020 for Best Debutant Director, Kannada, goes to ಯಾರಿಗೆ ಸಿಗ್ಬೋದು? ರಾಧಾ ಕೃಷ್ಣ ರೆಡ್ಡಿ, ಮಾಯಾ ಬಜಾರ್. ಮತ್ತೊಮ್ಮೆ ವೆಲ್ಕಮ್ ಟು ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2021 in association with Galaxy Milk Chocolates, Honor Homes, Sudhanya, Little Master and Lot Mobiles. Strength partner Bharati Cement, styling partner Mirrors Luxury Salon, digital partner Facebook and Instagram. ಮತ್ತೆ ಸಿನಿಮಾ ಮಾಡಿ ನಿರ್ದೇಶಕರಾದಂಥ ರಾಧಾಕೃಷ್ಣ ಅವರು ಪ್ರಶಂಸೆ ಜೊತೆಗೆ ಅವಾರ್ಡನ್ನು ಕೂಡ ಪಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಖಂಡಿತವಾಗ್ಲೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಕೂಡ ಒಂದು ಮಾಯಾ ಬಜಾರ್ ಅಲ್ವಾ? ಹಾಗಾದರೆ ನಮ್ಮ ಮುಂದಿನ ಕ್ಯಾಟಗರಿನ ನೋಡುವಂಥ ಸಮಯ. ಮುಂದಿನ ಕ್ಯಾಟಗರಿ ಗ್ಯಾಲಕ್ಸಿ ಮಿಲ್ಕ್ ಚಾಕ್ಲೇಟ್ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಫೀಮೇಲ್ 2020. ಈ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ಬ್ಯೂಟಿಫುಲ್ ತೇಜಸ್ವಿನಿ ಆ್ಯಂಡ್ ಮಿಸ್ಟರ್ ರವೀಂದ್ರ ರೆಡ್ಡಿ, ಮಾರ್ಕೆಟಿಂಗ್ ಡೈರೆಕ್ಟರ್ ಭಾರತಿ ಸಿಮೆಂಟ್.
2020 Best Debut Actress Kannada goes to Saptami Gowda, Popcorn Monkey Tiger. Thank you, Saima. And this award means a lot. It's my first one. More to come. Thank you, everyone. Thanks a lot. ಈಗ ಮುಂದಿನ ಕ್ಯಾಟಗರಿ ಗ್ಯಾಲಕ್ಸಿ ಮಿಲ್ಕ್ ಚಾಕ್ಲೇಟ್ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಮೇಲ್ 2020 and to present this award we have Shweta Shinde, Senior Area Sales Manager, Mass India, and the very gorgeous Kamna Jetmalani. Galaxy Milk Chocolate Saima 2020 for Best Debutant Actor Kannada goes to Prithvi Ambar Diya. ಆ್ಯಕ್ಚುಲಿ ಏನೆಲ್ಲ ಮಾತಾಡಬೇಕು ಅಂತ ತುಂಬ ಪ್ರಾಕ್ಟೀಸ್ ಮಾಡಿ ಬಂದಿದ್ದೆ. ಸೈಮಾ ಬಂದಿರುವಂಥ ಎಲ್ಲ ಸ್ಟಾರ್ಸ್ಗಳನ್ನ ನೋಡಿ ಮಾತೇ ಬರ್ತಾ ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಏನೂ ಅಲ್ದಿರೋ ನನ್ನನ್ನು ದಿಯಾದಲ್ಲಿ ಆದಿ ಮಾಡಿ ನಟನೆ ಹೇಳ್ಕೊಟ್ಟು ಈ ಅವಾರ್ಡನ್ನು ಪಡೆಯುವಂಥ ಶಕ್ತಿ ತುಂಬಿರುವಂಥದ್ದು ನಮ್ಮ ಚಿತ್ರದ ನಿರ್ದೇಶಕರಾಗಿರುವಂಥ ಅಶೋಕ KS. ಅವಾರ್ಡ್ ನಾನು ಪಡ್ಕೊಂಡ್ರು ಇದು ಸಲ್ಲಬೇಕಾಗಿರೋದು ಅವ್ರಿಗೇನೆ. ಥ್ಯಾಂಕ್ ಯು. ದಿಸ್ ಇಸ್ ದ ಬಿಗ್ಗೆಸ್ಟ್ ಮೂಮೆಂಟ್. ಥ್ಯಾಂಕ್ ಯು ಸೈಮಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Thank you. ಒಂದು ಸಿನಿಮಾಗೆ ಅಥವಾ ಒಂದು ಸಿನಿಮಾದ ಕಾಸ್ಟಿಂಗ್ಗೆ ಬಹಳ ಸಪೋರ್ಟ್ ಮಾಡುವಂಥ ಕ್ಯಾಟಗರಿ. ನಾವು ಮಾತಾಡ್ತಾ ಇರೋದು ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಫೀಮೇಲ್ ಕ್ಯಾಟಗರಿ ಬಗ್ಗೆ. ಆ್ಯಂಡ್ ಟು ಪ್ರೆಸೆಂಟ್ ದಿಸ್ ಅವಾರ್ಡ್ ವಿ ಹ್ಯಾವ್ ಟಾಲ್ ಅಂಡ್ ಹ್ಯಾಂಡ್ಸಮ್ ಸುಶಾಂತ್ ಅಕ್ಕಿನೇನಿ ಆ್ಯಂಡ್ ದ ವೆರಿ ಗಾರ್ಜಿಯಸ್ ಕೃತಿ ಶೆಟ್ಟಿ. Hi everyone, good to see you all. Hope you all are doing well. Can we have the winner please? Amruta Iyengar for Love Mocktail. ಕಂಗ್ರ್ಯಾಚುಲೇಷನ್ಸ್ ಅಮೃತ. ಮೆನಿ ಮೋರ್ ಟು ಕಮ್. ಥ್ಯಾಂಕ್ ಯು ಸೋ ಮಚ್. ರಾಘು, ನನಗಂತೂ ನಿಮ್ಮ ಗುಡ್ ಬಾಯ್ ಇಮೇಜ್ ನೋಡಿ ನೋಡಿ ಸ್ವಲ್ಪ ಸಾಕಾಗಿದೆ ಅನ್ನಿಸ್ತಾ ಇದೆ. ಅದಕ್ಕೆ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ. ಬ್ಯಾಡ್ ಬಾಯ್ ಆಗ್ತೀರಾ, ಗುಡ್ ಬಾಯ್ ಆಗ್ತೀರಾ? ಬಹಳ ಖುಷಿಯಾಗಿ ಬ್ಯಾಡ್ ಬಾಯ್ ಆಗ್ತೀನಿ. ಈಗ ನೆಕ್ಸ್ಟ್ ಅವಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ ಬೆಸ್ಟ್ ವಿಲನ್ 2020. ಆ್ಯಂಡ್ ಈ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಆ್ಯಂಡ್ ಪೂರ್ಣ. Saima 2020 for Best Actor in a Negative Role, Kannada, goes to Rangayana Raghu Drona. ಥ್ಯಾಂಕ್ ಯು ಸೈಮಾ. ಸೈಮಾದವ್ರಿಗೆ ಧನ್ಯ. ಮತ್ತು ಈ ಸಿನಿಮಾದ ಡೈರೆಕ್ಟರ್ ಪ್ರಮೋದ್ ಚಕ್ರವರ್ತಿ, ನಿರ್ಮಾಪಕರಾದಂಥ ಶೇಷು ಚಕ್ರವರ್ತಿ, ಆ್ಯಂಡ್ ನಾವೆಲ್ಲರೂ ಮೆಚ್ಚೋ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಸೈಮಾಗೆ ಥ್ಯಾಂಕ್ ಯು ಸರ್. ಈ ಪ್ರಶಸ್ತಿನ ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ದು ದೇವರಾಜ್ ಸರ್ದು ವಿಲನ್ ರೋಲ್ಗಳನ್ನ, ಆಮೇಲೆ ಅವ್ರದ್ದು ಎಂಟ್ರಿಗಳನ್ನ, ಅದಕ್ಕೆಲ್ಲ ಶಿಳ್ಳೆ ಹಾಕ್ಬಿಟ್ಟು ನಾವು ಬೆಳೆದಿದ್ದು. ನಾನು ನಿಮ್ಮ ಹತ್ರ ತಗೋತಿರೋದು ನನಗೆ ಇನ್ನೂ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾಳ ಸಂತೋಷ. ಕಂಗ್ರ್ಯಾಚುಲೇಷನ್ಸ್ ರಘು ಸರ್. ತುಂಬ ಖುಷಿ ಆಗುತ್ತೆ, ಅಷ್ಟು ವರ್ಸಿಟ್ಯಾಲಿಟಿನ ತೋರಿಸಿದ್ದಾರೆ ಅವರು ಎಲ್ಲ ಪಾತ್ರದಲ್ಲೂ. ಈಗ ಮುಂದಿನ ಕ್ಯಾಟಗರಿ ಬಗ್ಗೆ ತಿಳ್ಕೋಬೇಕು ನನಗೆ. ದ ಬೆಸ್ಟ್ ಆಕ್ಟರ್ ಇನ್ ಅ ಕಾಮಿಕ್ ರೋಲ್ ಮೇಲ್ 2020. ಆ್ಯಂಡ್ ಟು ಪ್ರೆಸೆಂಟ್ ದಿಸ್ ಅವಾರ್ಡ್ ವಿ ಹ್ಯಾವ್ ಪೂರ್ಣಿಮಾ ಭಾಗ್ಯರಾಜ್ ಆ್ಯಂಡ್ ಸಾಯಿ ಕುಮಾರ್ ಸರ್.
Best Actor in a Comedy Role, Kannada goes to Rangayana Raghu for French Biryani. ಸೈಮಾ ಹಿಸ್ಟ್ರಿನಲ್ಲೇ ಬೆಸ್ಟ್ ವಿಲನ್ ಹಾಗೆ ಬೆಸ್ಟ್ ಕಾಮಿಕ್ ರೋಲಲ್ಲಿ ಮಿಂಚಿರುವಂತಹ ನಮ್ಮ ರಂಗಾಯಣ ರಘು ಸರ್ಗೆ ಅವಾರ್ಡ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಸರ್. ಇನ್ನೂ ಹೆಚ್ಚಿನ ಪಾತ್ರಗಳಲ್ಲಿ ನಿಮ್ಮನ್ನು ನೋಡಬೇಕು ಅನ್ನೋ ಒಂದು ಆಸೆ ನಮಗೆ ಎಲ್ರಿಗೂ ಕೂಡ. ಈಗ ಮುಂದಿನ ಕ್ಯಾಟಗರಿಗೆ ಹೋಗುವಂಥ ಸಮಯ, ಮುಂದಿನ ಅವಾರ್ಡ್. ಒಂದು ಆ್ಯಕ್ಟರ್ ಅಂತ ಹೇಳಾದ್ಮೇಲೆ ಕ್ರಿಟಿಕಲ್ ಎಕ್ಲಮೇಷನ್ ಎಷ್ಟು ಮುಖ್ಯ ರಾಗು? ಡೆಫಿನೆಟ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಅವ್ರು ಮಾಡಿರೋ ಪಾತ್ರದ ಬಗ್ಗೆ ಬರೀ ಪ್ರಶಂಸೆ ಮಾತ್ರ ಅಲ್ಲ, ಆ ಪಾತ್ರದ ತೂಕವನ್ನು ಆ ಅವಾರ್ಡ್ ಹೇಳುತ್ತೆ. Best Actor in a Leading Role, Critic, Female. And to present this award, we have extremely talented director, National Award winning director Vamshi Paidapalli and the evergreen Radhika Sharat Kumar on stage. Can we have the winner please? And the winner is for SIMA 2020, Best Actor in a Leading Role, Female, Critics in Kannada goes to Kushi Ravi for Diya. ಥ್ಯಾಂಕ್ ಯು ಸೋ ಮಚ್. ಇಡೀ ದಿಯಾ ಟೀಮ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು. May we please request the guests to stay on stage, please. ನಮ್ಮ ಮುಂದಿನ ಅವಾರ್ಡ್ ಕ್ಯಾಟಗರಿ ಬೆಸ್ಟ್ ಆಕ್ಟರ್ ಇನ್ ಅ ಲೀಡಿಂಗ್ ರೋಲ್ ಫೀಮೇಲ್ 2020. SIMA 2020 for Best Actor in a Leading Role, Kannada, goes to Milana Nagaraj for Love Mocktail. Hi everyone, ಎಲ್ರಿಗೂ ನಮಸ್ಕಾರ. I would just like to say one very important thing which happened in my film. So my director Krishna, from the day we started shooting of this film until the end of the film, he didn't give me a single retake throughout the film. And I kept cursing him throughout the film. And I'm sorry for cursing you because I have this today. And ನಮ್ಮ ತಂದೆ ತಾಯಿಗೆ ಇದನ್ನ ನೋಡಿ ತುಂಬ ಖುಷಿ ಆಗ್ತಿರುತ್ತೆ. So I would like to thank them and thank Krishna specially. This is very, very special to my heart. Thank you. Thank you Milana. Congratulations. ನಮ್ಮ ಮುಂದಿನ ಕ್ಯಾಟಗರಿ ಬೆಸ್ಟ್ ಆಕ್ಟರ್ ಇನ್ ಅ ಲೀಡಿಂಗ್ ರೋಲ್ ಮೇಲ್ ಕ್ರಿಟಿಕ್ಸ್ 2020. And to present this award, we have the very beautiful Kushbu, Jubilee Ramarao Mohan, Executive Chairman, My Home Group. Good evening, everybody. It's an honor to announce the awards tonight, and first and foremost, congratulations to each and every award winner. Now to the business. SIMA 2020, Best Actor in Leading Role, Critics, Kannada. And it goes to Prajwal Devraj for Gentleman. Very good evening to everybody. Elrigu namaskara. It's a real honor to be receiving the award in front of stalwarts of all the industry and fabulous actors from all our industries. SIMA, thank you for this. 2 ವರ್ಷಗಳ ನಂತರ ಮತ್ತೆ ನಮ್ಮೆಲ್ಲರನ್ನು ಸೇರಿಸಿದ್ದೀರಾ. ಇದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ವಿಷ್ಣು, ಥ್ಯಾಂಕ್ ಯು. ಅಸಲ್ ಕೂಚೋರೆ ನಿಂಚುನೇ ಹೊಂಟಾರ మీరు. My God, my dad, dynamic star Devraj, my mom, my wife, my brother, thank you guys for all the support. Thank you Jadesh, thank you Gurudesh Pandey for this film. And ನನ್ನ ಅಭಿಮಾನಿಗಳಿಗೆ ನೀವು ತಗೊಳ್ಳೋ ಪ್ರತಿಯೊಂದು ಟಿಕೆಟಿಂದ ಸಿನಿಮಾ ಗೆಲ್ಲುತ್ತೆ. ನೀವು ಹಾಕಿರೋ ಓಟಿಂದ ಇವತ್ತು ನಾನು ಗೆದ್ದಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.
ಎಸ್, ಮತ್ತೊಮ್ಮೆ ವೆಲ್ಕಮ್ ಟು ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2021 in association with Galaxy Milk Chocolates, Honor Homes, Sudhanya, Little Master and Lot Mobiles. Strength partner Bharati Cement, styling partner Mirrors Luxury Salon, digital partner Facebook and Instagram. ಆದರೆ ಲಾಸ್ಟಲ್ಲಿ ನನ್ನ ಗಮನ ಒಂದು ವಿಚಾರ ಸೆಳೀತು. ಈ ಫೀಲ್ ಇಟ್ ರೀಲ್ ಇಟ್ ಅಂತ ಏನೋ ಬಂತಲ್ಲ, ಏನದು? ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲೂ ರೀಲ್ ಮಾಡಿಬಿಟ್ಟು ಫೀಲ್ ಮಾಡಿದ್ರೆ ಸೂಪರ್ ಸ್ಟಾರ್ ಆಗ್ತಾ ಇದ್ದಾರೆ, ಗೊತ್ತಾ? ರೀಲ್ ಮಾಡ್ಬಿಟ್ಟು ಫೀಲ್ ಮಾಡ್ಬೇಕಾ? ಎಸ್. ಅದು ಯಾವ ಥರ? ಸೊ ನಾನು ಕೂಡ ಇದು ಯಾವುದೋ ಸಿನಿಮಾ ಹಾಡು ಅಂತ ಅನ್ಕೊಂಡಿದ್ದೆ, ಆದರೆ ಅಲ್ಲ, ಇದು ಇನ್ಸ್ಟಾಗ್ರಾಮ್ನಲ್ಲಿ ನಡೀತಿರುವಂತಹ ಕರೆಂಟ್ ಟ್ರೆಂಡ್ ಇದು. ಸೊ ನೀವು ಕೂಡ ರೀಲ್ ಮಾಡಿ ಅದನ್ನ ಫೀಲ್ ಮಾಡಿ ಅಪ್ಲೋಡ್ ಮಾಡಿ, ಹಾಗೆ ನಮ್ಮ ಸೈಮಾನ ಕೂಡ ಟ್ಯಾಗ್ ಮಾಡಿದ್ರೆ ಸೂಪರ್ ಸ್ಟಾರ್ ಆಗೋ ಎಲ್ಲ ಲಕ್ಷಣಗಳು ಹಾಗೆ ಕಾಣಿಸ್ತಾ ಇದೆ. ಸೊ ಗೋ ಫಾರ್ ಇಟ್. ಐಸೆ ಈಗ ನಾವು ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ರೆಡಿ? 1 2 3 ಗೋ. ಫೀಲ್ ಇಟ್ ರೀಲ್ ಇಟ್ ಫೀಲ್ ಇಟ್. ಓಕೆ, ನಾನು ಸೂಪರ್ ಸ್ಟಾರ್ ಇವಾಗ. ಈಗ ವೆಯ್ಟ್ ಏನೀಗ ನೀವು ಕಾಲಿಟ್ ಮೇಲೆ ಧೂಳು ಏಳಬೇಕು, ಕೈಟ್ ಮೇಲೆ ಗಾಡಿಗಳೆಲ್ಲ ಹಾರಾಡ್ಬೇಕಾ? ಆ ಥರ ಏನು ಆಗಲೇಬೇಕು ಅನ್ನೋ ಅಗತ್ಯ ಅಲ್ಲ. ಆದರೆ ಅಭಿಮಾನಿಗಳಿಗೆ ಹೇಗೆ ಬೇಕೋ ಆ ರೀತಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡು ಅವ್ರಿಗೆ ಖುಷಿ ಪಡಿಸೋದು ಹೀರೋ ಆದವ್ರ ಕರ್ತವ್ಯ ಅಲ್ವಾ? ಯಾಕೆಂದರೆ ನಮ್ಮ ಮುಂದಿನ ಕ್ಯಾಟಗರಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ಯಾಟಗರಿ, ಅಭಿಮಾನಿಗಳಿಗೆ ಬಹಳ ಖುಷಿ ಕೊಡುವಂಥ ಕ್ಯಾಟಗರಿ. ಅಂದರೆ ನಾವು ಮಾತಾಡ್ತಾ ಇರೋದು ದ ಬೆಸ್ಟ್ ಆಕ್ಟರ್ ಇನ್ ಅ ಲೀಡಿಂಗ್ ರೋಲ್ ಮೇಲ್ 2020. Best actor in leading role, Kannada. Wow. Popcorn, Monkey, Tiger. And the winner is Dhananjay. ಎಲ್ರಿಗೂ ನಮಸ್ಕಾರ, అందరికీ ನಮಸ್ಕಾರ. ತುಂಬ ಖುಷಿಯಾಯಿತು. ಎಷ್ಟೇ ಒಳ್ಳೆ ನಟರಾದರೂ ಥಿಯೇಟ್ರಲ್ಲಿ ಸಿಗೋ ಒಂದು ದೊಡ್ಡ ಓಪನಿಂಗು ತುಂಬ ಇಂಪಾರ್ಟೆಂಟು. ಆ ಥರ ಒಂದು ದೊಡ್ಡ ಓಪನಿಂಗ್ ತಂದುಕೊಟ್ಟಂಥ ಚಿತ್ರ ನನಗೆ ಪಾಪ್ಕಾರ್ನ್ ಮಂಕಿ ಟೈಗರ್. ಸೊ ಅಂಥ ಒಳ್ಳೆ ಪಾತ್ರನ ಬರೆದಿದ್ದಕ್ಕೆ, ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ ನಮ್ಮ ಸೂರ್ಯ ಅವ್ರಿಗೆ ಮತ್ತು ನಮ್ಮ ಇಡೀ ಚಿತ್ರತಂಡಕ್ಕೆ ಇದನ್ನು ಅರ್ಪಿಸ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಭಿಮಾನಿ ಬಳಗಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ಮೊದಲನೇ ದಿನವೇ ನುಗ್ಗಿ ಥಿಯೇಟ್ರಿಗೆ ಸಿನಿಮಾನ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಧನಂಜಯ್. ಕಂಗ್ರ್ಯಾಚುಲೇಷನ್, ಇನ್ನು ಬಹಳಷ್ಟು ಅವಾರ್ಡ್ಸ್ಗಳು ಬರಲಿ. ಈಗ ನಾವು ಹೋಗ್ತಿರುವಂಥ ಮುಂದಿನ ಕ್ಯಾಟಗರಿ ಬೆಸ್ಟ್ ಡೈರೆಕ್ಟರ್ 2020. ಆ್ಯಂಡ್ ಈ ಅವಾರ್ಡ್ನ ಕೊಡೋಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಬರ್ತಾ ಇದೆ. ಯಾರು ಅಂದರೆ, ನಾನು ಹೇಳ ಪ್ಲೀಸ್ ಹೇಳಿ. ವೀರ ಬಳ್ಳಾಳ ದೇವ, ರಾಣಾ ದಗುಬಟಿ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶ್ರೀಮತಿ ಸುಹಾಸಿನಿ ಮಣಿರತ್ನಂ ಮ್ಯಾಡ್. Can we have the winner, please? Saima 2020 for the best director Kannada goes to Pannaga Barana, French Biryani. Saima has been very special to me. I've always been a part of Saima. Most of the times sitting there encouraging all the winners and sending them up on the stage. And from there to coming here and winning the Best Director Award is like a dream come true for me. It takes a mad team to make a movie like French Biryani. So it's a madcap comedy film. I would like to thank our producers, Ashwini Puneeth Rajkumar and our beloved Appu sir, Power Star Puneeth Rajkumar, for producing this film and believing in us. And I will also like to thank my team for standing with me, my cast and my direction department. And finally, ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ 2 ವರ್ಷ ಕೋವಿಡ್ ಆದಮೇಲೆ ಮೋಸ್ಟ್ ಹಿಟ್ ವಾಸ್ ಆ ಫಿಲಮ್ ಇಂಡಸ್ಟ್ರಿ. ಆ್ಯಂಡ್ ಆ ಸಮಯದಲ್ಲಿ ಮೈ ಫ್ಯಾಮಿಲಿ ಆ್ಯಂಡ್ ಎಸ್ಪೆಷಲಿ ಮೈ ವೈಫ್ ಆ್ಯಂಡ್ ಮೈ ಕ್ಲೋಸ್ ಫ್ರೆಂಡ್ಸ್ ಸ್ಟುಡ್ ಬೈ ಮೀ ಆ್ಯಂಡ್ ದೇ ಅಂಡರ್ಸ್ಟುಡ್ ದ ಸಿಚುವೇಶನ್ ಆ್ಯಂಡ್ ಮೇಡ್ ಮೀ ಸ್ಟ್ರಾಂಗರ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
ಸರ್ ಮೇಡಮ್ ಮೇ ಐ ಪ್ಲೀಸ್ ರಿಕ್ವೆಸ್ಟ್ ಯು ಟು ಸ್ಟೇ ಆನ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕ್ಯಾಟಗರಿನ ತಿಳ್ಕೊಳ್ಳುವಂಥ ಸಮಯ. ಮುಂದಿನ ಕ್ಯಾಟಗರಿ ಒಂದು ಸಿನಿಮಾದಲ್ಲಿ ಬೇರೆ ಬೇರೆ ತಾಂತ್ರಿಕ ವರ್ಗದವ್ರಿಗೆ ಅವಾರ್ಡ್ ಕೊಡ್ತೀವಿ, ಆದರೆ ಇವಾಗ ಆ ಎಂಟೈರ್ ಸಿನಿಮಾಗೆ ಅವಾರ್ಡ್ ಕೊಡುವಂಥ ಕ್ಯಾಟಗರಿ ಇದು. ಸೊ ಇಟ್ ಈಸ್ ದ ಬೆಸ್ಟ್ ಫಿಲ್ಮ್. ಸೊ ದ ಬೆಸ್ಟ್ ಫಿಲ್ಮ್ 2020 ಕನ್ನಡ. ಕ್ಯಾನ್ ವಿ ಹ್ಯಾವ್ ದ ವಿನ್ನರ್ ಪ್ಲೀಸ್? Saima 2020 for the best film Kannada goes to Krishna Talkies Love Mocktail. ಎಲ್ಲರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ ವೆನ್ ಐ ಸ್ಟಾರ್ಟೆಡ್, ಫ್ರಮ್ ದ ಥಾಟ್ ಟು ದ ಶೂಟಿಂಗ್ ಡೇ, ಇಟ್ ವಾಸ್ ಜಸ್ಟ್ 22 days. The thought came to me, I just called Milana, I just narrated as one line, and I told her that we'll make a film. She said, who is the producer? We'll produce it. I had 1 lakh in my bank account and she had around 30,000-40,000 at that time. So we started. So we were dating at that time. And after the shoot, when I was in DTS, I told Milana, this will be the best film of 2020. And ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಜರ್ನಿ ಮುಗಿಬೇಕು ಅಂತ ಹೇಳಿದಾಗ ಕಣ್ತುಂಬಿ ಬರುತ್ತಂತೆ, ನಿಜನಾ? ಬಹಳ ನಿಜ ಮನ್ವಿತಾ. ಯಾಕೆ ಅಂದರೆ ಯಾವುದೇ ಒಂದು ಪ್ರಶಸ್ತಿ ಸಮಾರಂಭ ಅಥವಾ ಯಾವುದೇ ಒಂದು ನಮ್ಮ ಜನರ ಜೊತೆ ಸೇರ್ಕೊಂಡು ಒಂದು ಇವೆಂಟ್ ಮಾಡಿದಾಗ ಆ ವೇದಿಕೆಯಿಂದ ಇಳಿಬೇಕಾದ್ರೆ ಮನಸ್ಸು ಬಹಳ ಭಾರ ಆಗುತ್ತಂತೆ. ಆದರೆ ಈ ವರ್ಷ ಅದು ಡಬಲ್ ಆಗುತ್ತೆ, ಮನಸ್ಸು ಭಾರ ಆಗೋದು. ಯಾಕಂದರೆ 2 ವರ್ಷಗಳ ನಂತರ ನಾವು ಎಲ್ಲರೂ ಒಂದೇ ವೇದಿಕೆ ಮೇಲೆ ಸೇರಿದ್ದೀವಿ, ಒಂದೇ ಒಂದು ಅಂಗಣದಲ್ಲಿ ಸೇರಿದ್ದೀವಿ, ಒಬ್ರನ್ನೊಬ್ಬರನ್ನ ಮಾತಾಡ್ಸಿದ್ದೀವಿ, ಪ್ರಶಂಸೆ ಮಾಡಿದ್ದೀವಿ, ಅವಾರ್ಡ್ಗಳನ್ನು ಕೊಟ್ಟಿದ್ದೀವಿ. ಭಾರ ಆಗದೆ ಇರುತ್ತೆ. ಹೌದು, ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಎಂಟೈರ್ ಫೆಟರ್ನಿಟಿ ಅಂಡರ್ ಒನ್ ರೂಫ್ ನಾವೆಲ್ಲರೂ ಒಂದು ಹಬ್ಬದ ರೀತಿಯಲ್ಲಿ ಸೈಮಾವನ್ನು ಆಚರಣೆ ಮಾಡಿದ್ವಿ. 10ನೇ ವರ್ಷದ ಸೈಮಾ ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ನಡೀತು. ಎಂಟರ್ಟೈನ್ಮೆಂಟ್ ಜೊತೆಗೆ ಅವಾರ್ಡ್ಸ್, ಎಂಥ ಕಾಂಬಿನೇಷನ್ ಅಲ್ವಾ? ಭಾಳ ಖುಷಿ ಕೊಟ್ಟಂಥ ಕ್ಷಣಗಳು. ಬರೀ ನಮಗೆ ಮಾತ್ರ ಅಲ್ಲ, ನೋಡ್ತಾ ಇರೋರ್ಗೂ ಅಷ್ಟೇ ಖುಷಿ ಕೊಟ್ಟಿದೆ ಅಂತ ನಂಬ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇದು ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2021 in association with Galaxy Milk Chocolates, Honor Homes, Sudhanya, Little Master and Lot Mobiles. Strength partner Bharati Siemens, styling partner Mirrors Luxury Salon, digital partner Facebook and Instagram. ಮತ್ತೆ ಮುಂದಿನ ವರ್ಷ ಬರ್ತೀವಿ ಹೊಸ ಸಿನಿಮಾಗಳ ಜೊತೆಗೆ, ಹೊಸ ಕನಸುಗಳ ಜೊತೆಗೆ, ಎಕ್ಸ್ಟ್ರಾ ವೆಗಾನ್ಸಾ, ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್, ಹಾಗೆ ಹೊಸ ಜೋಶ್ ಜೊತೆಗೆ ಬರ್ತೀವಿ.